Hello students, welcome to Dhruvika Academy. ಹೇಗಿದ್ರೆ ಎಲ್ಲರೂ ಕೂಡ ಐ ಹೋಪ್ ಎವ್ರಿಬಡಿ ಇಸ್ ಡೂಯಿಂಗ್ ಫೈನ್. ಸೊ PGCET 2025 MBA ಮತ್ತು MCA ಯಾರ್ಯಾರು ಪ್ರಿಪೇರ್ ಆಗ್ತಿದ್ರ ನಿಮಗೆ ಹೆಲ್ಪ್ ಮಾಡೋದಕ್ಕೋಸ್ಕರ ಸ್ಪೆಷಲಿ ಜನರಲ್ ಅವೇರ್ನೆಸ್ ಅಲ್ಲಿ ಹೆಲ್ಪ್ ಮಾಡೋದಕ್ಕೋಸ್ಕರ ಸೊ ಡೈಲಿ ಕರೆಂಟ್ ಅಫೇರ್ಸ್ ಸೀರೀಸ್ ನ ನಡೆಸ್ತಾ ಇದೀವಿ. ಡೈಲಿ ರಾತ್ರಿ 8 ಗಂಟೆಗೆ ನಿಮಗೆ 10 ನಿಮಿಷದಲ್ಲಿ ಆ ಒಂದು ದಿನದ ಅಥವಾ ಪ್ರೀವಿಯಸ್ ಡೇ ನಿಮಗೆ ಕರೆಂಟ್ ಅಫೇರ್ಸ್ ಅಪ್ಡೇಟ್ ನ ಕೊಡ್ತಾ ಇದ್ದೀವಿ. ಸೊ ಈ ಒಂದು ಕ್ಲಾಸ್ ಬಂದ್ಬಿಟ್ಟು 10 ನಿಮಿಷದಲ್ಲಿ ಕಂಪ್ಲೀಟ್ ಆಗುತ್ತೆ. ಇಟ್ ಇಸ್ ಕಂಪ್ಲೀಟ್ಲಿ MCQ ಬೇಸ್ಡ್. ಸೊ ನೀವು ಈ ಒಂದು ಕ್ವೆಶ್ಚನ್ಸ್ ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ನಿಮ್ಮ ಎಕ್ಸಾಮಿನೇಷನ್ ಒಳಗಡೆ PGCET ಎಕ್ಸಾಮಿನೇಷನ್ ಒಳಗಡೆ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಟೆಂಟೇಟಿವ್ ಡೇಟ್ ಆಲ್ರೆಡಿ ಬಂದಿದೆ, ನಾನು ಹೇಳಿದ್ದೆ ನಿಮಗೆ ನೆನ್ನೆ ಕ್ಲಾಸ್ ಮಾಡಿ ಹೇಳಿದ್ವಿ. ಸೊ 22ನೇ ತಾರೀಕು ಜೂನ್ 22ಗೆ ನಿಮಗೆ ಟೆಂಟೇಟಿವ್ ಡೇಟ್ ಬಂದಿದೆ PGCET ಎಕ್ಸಾಮ್ಸ್ MBA ಮತ್ತು MCA ರೈಟ್. ಸೊ ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಸೊ ಬಿಫೋರ್ ಗೆಟಿಂಗ್ ಇನ್ ಟು ದ ಕ್ಲಾಸ್, ಸೊ ಇವತ್ತಿನ ಕ್ಲಾಸ್ ನಲ್ಲಿ ನಿಮಗೆ ವಿ ಆರ್ ಗೋಯಿಂಗ್ ಟು ಕವರ್ 10 ಮಿನಿಟ್ಸ್ ಅಲ್ಲಿ ಕರೆಂಟ್ ಅಫೇರ್ಸ್ ನ ಕವರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಏನಪ್ಪಾ ಅಂದ್ರೆ ವಾರಿಯರ್ಸ್ PGCET 3.0 ಬ್ಯಾಚ್ ಕೋರ್ಸ್ ಫಾರ್ MBA ಮತ್ತು MCA ಆಸ್ಪಿರೆಂಟ್ಸ್ ಗಳಿಗೆ ಪ್ರತಿಯೊಂದು ಕ್ಲಾಸ್ ಅಲ್ಲಿ ಕೂಡ ನಿಮಗೆ ಪ್ರತಿಯೊಂದು ಬ್ಯಾಚ್ ಕೋರ್ಸ್ ಅಲ್ಲಿ ನಿಮಗೆ ಲೈವ್ ಕ್ಲಾಸ್ ಸಿಗುತ್ತೆ, ರೆಕಾರ್ಡೆಡ್ ಕ್ಲಾಸ್ ಸಿಗುತ್ತೆ, ಡೌಟ್ ಕ್ಲಿಯರಿಂಗ್ ಸೆಷನ್ ಸಿಗುತ್ತೆ, ಮಾಕ್ ಟೆಸ್ಟ್ in terms of daily mock test, weekly mock test ಮತ್ತೆ ಟೆಸ್ಟ್ ಸೀರೀಸ್ 25 ಟೆಸ್ಟ್ ಸೀರೀಸ್ ಸಿಗುತ್ತೆ. ಕಂಪ್ಲೀಟ್ ಸಿಲೆಬಸ್ ನ ಕವರ್ ಮಾಡ್ಕೊಡ್ತೀವಿ. ವೀಕ್ಲಿ ಇಂಡಿವಿಜುವಲ್ ಮೆಂಟರ್ಶಿಪ್ ಇರುತ್ತೆ ಮತ್ತೆ ವೀಕ್ಲಿ ಡೌಟ್ ಕ್ಲಿಯರಿಂಗ್ ಸೆಷನ್ ಇರುತ್ತೆ. ಅದ್ರ ಜೊತೆಗೆ ವೀಕ್ಲಿ ಅದರ ಸಂಡೇ ದಿನ ಬೆಳಿಗ್ಗೆ 9 ಗಂಟೆಯಿಂದ ರಾತ್ರಿ 9:30 ಒಳಗಡೆ ನಿಮಗೆ ವೀಕ್ಲಿ ಟೆಸ್ಟ್ ಇರುತ್ತೆ. ಎನಿ ಟೈಮ್ ಯು ಕ್ಯಾನ್ ರೈಟ್. ಸೊ ಡೌಟ್ ಕ್ಲಿಯರಿಂಗ್ ಸೆಷನ್ ಮತ್ತೆ ಸ್ಟಡಿ ಮೆಟೀರಿಯಲ್ ಕೂಡ ನಾವೇ ಕೊಡ್ತಾ ಇದೀವಿ. ಸೊ ಈ ಒಂದು ವಾರಿಯರ್ಸ್ PGCET 3.0 ಬ್ಯಾಚ್ ಕೋರ್ಸ್ಗೆ ಜಾಯ್ನ್ ಆಗ್ಬಿಟ್ಟು ನಿಮ್ಮ ಪ್ರಿಪರೇಷನ್ ನ ಸ್ಟಾರ್ಟ್ ಮಾಡ್ಕೊಡ್ರಿ. ಬಿಕಾಸ್ 22 ಡೇಟ್ ಬಂದಿದೆ ರೈಟ್. ಸೊ ಯಾರಿಗೆ ಜಾಯ್ನ್ ಆಗಬೇಕಂತಿದ್ರೆ ಕೆಳಗಡೆ ನಂಬರ್ ಡಿಸ್ಪ್ಲೇ ಆಗ್ತಿದೆ 6361949484 ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ನೀವು ಬ್ಯಾಚ್ ಕೋರ್ಸ್ಗೆ ಜಾಯ್ನ್ ಆಗ್ಬೋದು. ಇದ್ರ ಜೊತೆಗೆ ಧ್ರುವಿಕಾ ಅಕಾಡೆಮಿ ಆ್ಯಪ್ನ ನೀವು ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೊಂಡು ಕೂಡ ಜಾಯ್ನ್ ಆಗಬಹುದು. ಯಾರಿಗೆ ಜಾಯ್ನ್ ಆಗಬೇಕು, ಯಾರಿಗೆ ಟಾಪ್ MBA ಮತ್ತು MCA ಕಾಲೇಜಲ್ಲಿ ಜಾಯ್ನ್ ಆಗಬೇಕು, ಟಾಪ್ MBA ಮತ್ತು MCA ಕಾಲೇಜ್ಗೆ ಅನ್ನೋರು ಸೊ ಆದಷ್ಟು ಬೇಗ ಬ್ಯಾಚ್ ಕೋರ್ಸ್ಗೆ ಬಂದು ಜಾಯ್ನ್ ಆಗ್ರಿ. ಸೊ ಲೆಟ್ಸ್ ನಾಟ್ ವೇಸ್ಟ್ ಮಚ್ ಟೈಮ್, ಜಾಸ್ಟ್ ಟೈಮ್ ವೇಸ್ಟ್ ಮಾಡೋದು ಬೇಡ. ಇವತ್ತಿನ ಕರೆಂಟ್ ಅಫೇರ್ಸ್ನ ಸ್ಟಾರ್ಟ್ ಮಾಡೋದು ಅಂದರೆ 15ನೇ ಜನವರಿ. ಇವತ್ತಿನ ಕ್ಲಾಸು 15ನೇ ಜನವರಿ ಕರೆಂಟ್ ಅಫೇರ್ಸ್ ಕ್ಲಾಸ್ನ ನಾವು ಮಾಡ್ತಾ ಇದ್ವಿ ರೈಟ್. ಫೈನ್, ಚಲೋ ಲೆಟ್ ಸ್ಟಾರ್ಟ್ ವಿತ್ ದ ಫಸ್ಟ್ ಕ್ವೆಶನ್ ಸ್ಟಾರ್ಟ್ ಮಾಡೋದ. ಸೊ ಯಾರು ಬೇಕಾದ್ರೆ ಸ್ಕ್ರೀನ್ಶಾಟ್ ತೊಗೋಬೋದು, ಆರ್ಎಲ್ಸ್ ನಿಮಗೆ PDF ನಾನು ವಾಟ್ಸಪ್ ಗ್ರೂಪ್ ಲಿಂಕ್ ಹಾಕಿದ್ದೀನಿ, ವಾಟ್ಸಪ್ ಗ್ರೂಪ್ ಒಳಗೆ ಹಾಕಿರ್ತೀವಿ. ಯು ಕ್ಯಾನ್ ಜಾಯಿನ್ ಟು ದ ವಾಟ್ಸಪ್ ಗ್ರೂಪ್ ಅಥವಾ ಟೆಲಿಗ್ರಾಮ್ ಗ್ರೂಪ್. ಈ ಒಂದು PDF ನಲ್ಲಿ ಹಾಕಿರ್ತೀವಿ ನಾವು ರೈಟ್. ಸೊ ಚಲೋ ಲೆಟ್ಸ್ ನಾಟ್ ವೇಸ್ಟ್ ಮಚ್ ಟೈಮ್, ಸ್ಟಾರ್ಟ್ ಮಾಡೋಣ. ದ ಫಸ್ಟ್ ಕ್ವೆಶನ್ ಫಾರ್ ದ ಡೇ ದಟ್ ಈಸ್ 15th January 2025. ಫಸ್ಟ್ ಕ್ವೆಶನ್, ಥರ್ಮನ್, ಜಸ್ಟ್ ಅ ಮಿನಿಟ್, ಥರ್ಮನ್ Shanmugaratnam is the president of which country who is on a visit to India from 14th to 18th January 2025. ಅಂದರೆ ಥರ್ಮನ್ ಷಣ್ಮುಗರತ್ನಂ ಅನ್ನೋರು ಯಾವ ದೇಶದ ಪ್ರೆಸಿಡೆಂಟ್ ಇಂಡಿಯಾಗೆ ವಿಸಿಟ್ ಮಾಡ್ತಿದ್ದಾರೆ ಜನವರಿ 14ರಿಂದ 18ನೇ ತಾರೀಕುವರೆಗೂ. ಸೊ ಯಾರು? ಆಪ್ಷನ್ ಎ ಸಿಂಗಾಪುರ್, ಆಪ್ಷನ್ ಬಿ ಇಟಲಿ, ಆಪ್ಷನ್ ಸಿ ಇಸ್ರೇಲ್, ಆಪ್ಷನ್ ಡಿ ನೈಜೇರಿಯನ್. ಸೊ ನಿಮ್ಮ ಆನ್ಸರ್ಸ್ನ ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಮಾಡಿರಿ. ಸೊ ದ ಆನ್ಸರ್ ಈಸ್ ಆಪ್ಷನ್ ಎ ಸಿಂಗಾಪುರ್. ಯಾರು? ಥರ್ಮನ್ ಷಣ್ಮುಗರತ್ನಂ ಇವರು ಯಾರ್ದಪ್ಪ? ಸಿಂಗಾಪುರ್ದು ಪ್ರೆಸಿಡೆಂಟ್ ಆಗಿರ್ತಾರೆ. ಸಿಂಗಾಪುರ್ ಪ್ರೆಸಿಡೆಂಟ್ ಥರ್ಮನ್ ಷಣ್ಮುಗರತ್ನಂ ಈ ಹ್ಯಾಸ್ ಅರೈವ್ಡ್ ಆನ್ ಅ ವಿಸಿಟ್ ಟು ಇಂಡಿಯಾ ಫ್ರಮ್ 14th to 18th January 2025. ಇವರು ಇಂಡಿಯಾಗೆ ವಿಸಿಟ್ ಮಾಡಿದ್ರು. ಸಿಂಗಾಪುರ್ ಪ್ರೆಸಿಡೆಂಟ್ ಥರ್ಮನ್ ಷಣ್ಮುಗರತ್ನಂ ಮೆಟ್ ವಿತ್ ದ ಪ್ರೆಸಿಡೆಂಟ್ ದ್ರೌಪದಿ ಮುರ್ಮು. ನಿಮಗೆಲ್ಲ ಗೊತ್ತು ಭಾರತ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು. ಸೊ ಇವ್ರನ್ನ ಮೀಟ್ ಆದ್ರು. ಅದ್ರ ಜೊತೆಗೆ ಪ್ರೈಮ್ ಮಿನಿಸ್ಟರ್ ಆದಂತಹ ನರೇಂದ್ರ ಮೋದಿ ಅವರನ್ನು ಕೂಡ ಮೀಟ್ ಆದ್ರು. ಸೊ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ, ಯಾಕೆ ಈ ಕ್ವಶನ್ ಬಂತು ಅಂದರೆ ನಿಮಗೆ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಬಗ್ಗೆ ಕೆಲವೊಂದು ಕ್ವಶನ್ಸ್ ಬರ್ತಿರ್ತವೆ. ಅಂದರೆ ಯಾವ ದೇಶ ಕಂಟ್ರಿ ಆಗಿರಲಿ, ಅದರದ್ದು ಕರೆನ್ಸಿ ಆಗಿರಲಿ, ಅದ್ರ ಜೊತೆಗೆ ಆ ದೇಶದ ಪ್ರೈಮ್ ಮಿನಿಸ್ಟರ್ ಅಥವಾ ಪ್ರೆಸಿಡೆಂಟ್ ಅವ್ರು ಏನಾದ್ರು ಇಂಡಿಯಾಗೆ ಬಂದಿದ್ರಪ್ಪ ಅಂದರೆ ಅದ್ರ ಬಗ್ಗೆ ಕ್ವಶನ್ಸ್ ಬರುವಂಥ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ಈ ಒಂದು ಕ್ವಶನ್ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಥರ್ಮನ್ ಷಣ್ಮುಗರತ್ನಂ ಈಸ್ ದ ಪ್ರೆಸಿಡೆಂಟ್ ಆಫ್ ಸಿಂಗಾಪುರ್. ಅವರು ಇಂಡಿಯಾಗೆ ಜನವರಿ 14ನೇ ತಾರೀಕಿಂದ 18ನೇ ತಾರೀಕುವರೆಗೂ ಬಂದಿದ್ದಾರೆ. ಅದಕ್ಕೋಸ್ಕರ ಈ ಒಂದು ಕ್ವಶನ್ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ಸೆಕೆಂಡ್ ಕ್ವಶನ್ ಬಂದ್ಬಿಟ್ಟು ಆನ್ ವಿಚ್ ಡೇಟ್ ಇಂಡಿಯನ್ ಆರ್ಮಿ ಡೇ 2025 ಸೆಲೆಬ್ರೇಟೆಡ್. ಯಾವ ದಿನದಂದು ಪ್ರತಿ ವರ್ಷ ನಾವು ಇಂಡಿಯನ್ ಆರ್ಮಿ ಡೇ ಸೆಲೆಬ್ರೇಟ್ ಮಾಡ್ತೀವಿ. ಈ ಒಂದು ಕ್ವಶನ್ ಯಾಕೆ ಬಂತು? ನಿಮಗೆ ಸಿಲೆಬಸ್ ಒಳಗಡೆ ಇಂಪಾರ್ಟೆಂಟ್ ಡೇಸ್ ಅಂತ ಕೊಟ್ಟಿದ್ದಾರೆ. ಇಂಪಾರ್ಟೆಂಟ್ ಡೇಸ್ ಬಗ್ಗೆ ಕ್ವಶನ್ಸ್ ಬರೋದ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ವರ್ಷದಲ್ಲಿ 365 ಸುಮಾರು 160 to 170 ನಿಮಗೆ ಇಂಪಾರ್ಟೆಂಟ್ ಡೇಸ್ ನೆನ್ಪಿಟ್ಕೋಬೇಕಾಗುತ್ತೆ, ಕೇಳೋದ ಚಾನ್ಸ್ ಇರುತ್ತೆ. ಅದರೊಳಗಡೆ ನಮ್ಮ ಬ್ಯಾಚ್ ಕೋರ್ಸ್ ಹೇಳ್ತಿರ್ತೀವಿ ಯಾವ ಇಂಪಾರ್ಟೆಂಟ್ ಡೇಸ್ ಅಂತ ಹೇಳ್ತಿರ್ತೀವಿ. ಬಟ್ ಇಂಡಿಯನ್ ಆರ್ಮಿ ಡೇ ಯಾವಾಗ ಸೆಲೆಬ್ರೇಟ್ ಮಾಡ್ತೀವಿ, ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಆಪ್ಷನ್ ಎ 15th January, ಆಪ್ಷನ್ ಬಿ 13th January, ಆಪ್ಷನ್ ಸಿ 14th January, ಆಪ್ಷನ್ ಡಿ 16th January. ಯಾರ್ಯಾರಿಗೆ ಗೊತ್ತು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿರಿ. ದ ಆನ್ಸರ್ ಈಸ್ ಆಪ್ಷನ್ ಎ 15th January. ಆಪ್ಷನ್ ಎ 15th January. ಎವ್ರಿ ಇಯರ್ 15ನೇ ಜನವರಿಗೆ ನಾವು ಇಂಡಿಯನ್ ಆರ್ಮಿ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಇಂಡಿಯನ್ ಆರ್ಮಿ ಡೇ January 15th is celebrated as an Indian Army Day. On this day in 1949, Field Marshal KM Karyappa took over as the first Commander-in-Chief of Indian Army. Example ಕೇಳಬಹುದು, which of the following personality became first Commander-in-Chief of Indian Army ಅಂತ ಕೇಳಬಹುದು.
ಫಸ್ಟ್ ಕಮಾಂಡರ್ ಇನ್ ಚೀಫ್ ಆಫ್ ಇಂಡಿಯನ್ ಆರ್ಮಿ ಯಾರಪ್ಪ? ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪ, ನಮ್ಮ ಕೊಡಗದವರು ಇವರು. ಸೊ ಇವರು ಅಧಿಕಾರವನ್ನು ಸ್ವೀಕರಿಸ್ತಾರೆ 1949ಕ್ಕೆ. ಅದರ ಒಂದು ಸ್ಮರಣಾರ್ಥ, ಟು ರಿಮೆಂಬರ್ ದ್ಯಾಟ್ ಡೇ. ಸೊ ನಾವು ಪ್ರತಿ ವರ್ಷ ಜನವರಿ 15ಕ್ಕೆ ನಾವು ಇಂಡಿಯನ್ ಆರ್ಮಿ ಡೇ ಅಂತ ನಾವು ಸೆಲೆಬ್ರೇಟ್ ಮಾಡ್ತೀವಿ, ರೈಟ್? ಸೊ ಥೀಮ್ ನೋಡ್ರಿ, 2025 ಥೀಮ್ ಏನಾಗಿತ್ತು ಇಂಡಿಯನ್ ಆರ್ಮಿ ಡೇದು? ಸೊ ಮಾಡರ್ನೈಸೇಷನ್, ಇನ್ಕ್ಲೂಸಿವಿಟಿ ಆ್ಯಂಡ್ ಪಬ್ಲಿಕ್ ಎಂಗೇಜ್ಮೆಂಟ್. ಸೊ 2025 ಇಂಡಿಯನ್ ಆರ್ಮಿ ಡೇ ಇದ್ರ ಥೀಮ್ ಏನಾಗಿತ್ತು? ಮಾಡರ್ನೈಸೇಷನ್, ಇನ್ಕ್ಲೂಸಿವಿಟಿ ಆ್ಯಂಡ್ ಪಬ್ಲಿಕ್ ಎಂಗೇಜ್ಮೆಂಟ್. ಕ್ವಶನ್ ಬರುವಂಥ ಚಾನ್ಸ್ ಇರುತ್ತೆ, ಪ್ಲೀಸ್ ರಿಮೆಂಬರ್ ದಿಸ್. ಸೊ ಪರೇಡ್ ಲೊಕೇಶನ್, ಎಲ್ಲಿ ಪರೇಡ್ ಮಾಡ್ತಾರೆ? ಪ್ರತಿ ವರ್ಷ ಪರೇಡ್ ಮಾಡ್ತಾರೆ. ಸೊ ಈ ವರ್ಷ ಎಲ್ಲಿ ಪರೇಡ್ ಮಾಡಿದ್ರಪ್ಪ ಅಂದರೆ ಪುಣೆ, ಮಹಾರಾಷ್ಟ್ರ ಒಳಗಡೆ ಪರೇಡ್ ಮಾಡಿದ್ರು. ವೆರಿ ವೆರಿ ಇಂಪಾರ್ಟೆಂಟ್, ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಥರ್ಡ್ ಕ್ವಶನ್, ಹೂ ಈಸ್ ಲೀಡಿಂಗ್ ದ ಇಂಡಿಯನ್ ಮೆನ್ಸ್ ಟೀಮ್ ಇನ್ ದ ಖೋಖೋ ವರ್ಲ್ಡ್ ಕಪ್ 2025? ಅಂದರೆ ಯಾರು ಇಂಡಿಯನ್ ಮೆನ್ಸ್ ಟೀಮ್ದು ಯಾರು ಕ್ಯಾಪ್ಟನ್ ಆಗಿದ್ದಾರೆ? ಖೋಖೋ ವರ್ಲ್ಡ್ ಕಪ್ ನಡೀತಾ ಇದೆ, 2025 ಖೋಖೋ ವರ್ಲ್ಡ್ ಕಪ್ ನಡೀತಾ ಇದೆ. ಸೊ ಇದನ್ನ ಯಾರು ಲೀಡ್ ಮಾಡ್ತಾರೆ ಇಂಡಿಯನ್ ಆರ್ಮಿ? ಯಾರು ಕ್ಯಾಪ್ಟನ್ ಅಪ್ಪ? ಸೊ ಪ್ರತೀಕ್ ವಾಯ್ಕರ್, ಪ್ರಿಯಾಂಕಾ ಇಂಗ್ಲೆ, ಆಪ್ಷನ್ ಸಿ ರೋಹಿತ್ ಶರ್ಮಾ, ಆಪ್ಷನ್ ಡಿ ಅರ್ಜುನ್ ಹೆಗಡೆ. ಸೊ ನೀವು ಇಲ್ಲಿ ಎಲಿಮಿನೇಷನ್ ಮೆಥಡ್ ಕೂಡ ಯೂಸ್ ಮಾಡ್ಬೋದು. ಆಪ್ಷನ್ ಸಿ ರೋಹಿತ್ ಶರ್ಮಾ ಅಂತೂ ಅಲ್ವೇ ಅಲ್ಲ, ಬಿಕಾಸ್ ಅವರು ಹಿ ಈಸ್ ದ ಕ್ಯಾಪ್ಟನ್ ಆಫ್ ಇಂಡಿಯನ್ ಕ್ರಿಕೆಟ್ ಟೀಮ್. ಸೊ ಅದಕ್ಕೋಸ್ಕರ ಇಲ್ಲಿ ಖೋಖೋ ಕೇಳ್ತಾರೆ. ಸೊ ಯಾರು ಲೀಡ್ ಮಾಡ್ತಾರಪ್ಪ ಕ್ಯಾಪ್ಟನು? ಸೊ ದ ಆನ್ಸರ್ ಈಸ್ ಆಪ್ಷನ್ ಪ್ರತೀಕ್ ವಾಯ್ಕರ್. Pratik Vaikar he is the person who is going to lead. He is leading that Indian Kho team. So on January 13, 2025, the first edition of Kho World Cup has started in Indira Gandhi Indoor Stadium, New Delhi. First edition ಇದು ಖೋಖೋ ವರ್ಲ್ಡ್ ಕಪ್ ಎಕ್ಸಾಮ್ ಒಳಗೆ ಕೇಳುವಂಥ ಚಾನ್ಸಸ್ ಜಾಸ್ತಿ ಇದೆ, ಬಿಕಾಸ್ ಇಟ್ ಇಸ್ ಫಾರ್ ದ ಫಸ್ಟ್ ಟೈಮ್ ಖೋಖೋ ಒಳಗಡೆ ವರ್ಲ್ಡ್ ಕಪ್ ನಡೀತಾ ಇರೋದು. ಸೊ ಇದನ್ನ ಇಂಡಿಯನ್ ಟೀಮ್ನ ಲೀಡ್ ಮಾಡ್ತಿರೋದು ಪ್ರತೀಕ್ ವಾಲಿಕರ್, ರೈಟ್? ಸೊ ಎಲ್ಲಿ ನಡೀತಾ ಇದೆಪ್ಪ? ಇದು ನ್ಯೂ ಡೆಲ್ಲಿ ಒಳಗೆ ನಡೀತಾ ಇದೆ. ದ ವರ್ಲ್ಡ್ ಕಪ್ ಹ್ಯಾಸ್ ಬೀನ್ ಇನಾಗ್ರೇಟೆಡ್ ಬೈ ಸುಧಾಂಶು ಮಿತ್ತಲ್, ಪ್ರೆಸಿಡೆಂಟ್ ಆಫ್ ಇಂಡಿಯನ್ ಖೋಖೋ ಫೆಡರೇಷನ್. ಎಕ್ಸಾಮ್ ಒಳಗೆ ಕೇಳಬಹುದು. ಸೊ ಹೂ ಈಸ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯನ್ ಖೋಖೋ ಫೆಡರೇಷನ್? ಇಂಡಿಯನ್ ಖೋಖೋ ಫೆಡರೇಷನ್ದು ಯಾರಪ್ಪ ಪ್ರೆಸಿಡೆಂಟ್ ಅಂತ? ಸುಧಾಂಶು ಮಿತ್ತಲ್. ಹಿ ಇಸ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯನ್ ಖೋಖೋ ಫೆಡರೇಷನ್. ಬಿಕಾಸ್ ಯಾಕೆ ಕೇಳ್ತಾರಪ್ಪ ಅಂದರೆ ಖೋಖೋ ವರ್ಲ್ಡ್ ಕಪ್ ಫಾರ್ ದ ಫಸ್ಟ್ ಟೈಮ್ ನಡೀತಾ ಇರೋದ್ರಿಂದ ಕೇಳುವಂಥ ಚಾನ್ಸಸ್ ಇರುತ್ತೆ, ರೈಟ್? ಸೊ ಇಂಡಿಯನ್ ಟೀಮ್ ಕ್ಯಾಪ್ಟನ್ ಯಾರಪ್ಪ? ಪ್ರತೀಕ್ ವಾಲಿಕರ್. ನೆಕ್ಸ್ಟ್, ದ ಖೋಖೋ ವರ್ಲ್ಡ್ ಕಪ್ ವಿಲ್ ಬಿ ಹೆಲ್ಡ್ ಇನ್ ನ್ಯೂ ಡೆಲ್ಲಿ ಫ್ರಮ್ 13th to 19th January 2025. 19ನೇ ತಾರೀಕಿಂದ 19ನೇ ತಾರೀಕುವರೆಗೂ, 13ನೇ ತಾರೀಕಿಂದ 19ನೇ ತಾರೀಕುವರೆಗೂ ಈ ಒಂದು ಖೋಖೋ ವರ್ಲ್ಡ್ ಕಪ್ ನಡೀತಾ ಇದೆ, ರೈಟ್? ಸೊ ಖೋಖೋ ಒಳಗೆ ನೋಡ್ರಿ, ನಿಮಗೆ ಸ್ಪೋರ್ಟ್ಸ್ ಬಗ್ಗೆ ಕ್ವಶನ್ಸ್ ಬರುವಂಥ ಚಾನ್ಸ್ ಇರುತ್ತೆ. ಸೊ ಅದರಲ್ಲಿ ಖೋಖೋ, ಸೊ ಅದರಲ್ಲಿ ಎಷ್ಟು ಜನ ಪ್ಲೇಯರ್ಸ್ ಇರ್ತಾರೆ ಅಂತ ಕೂಡ ಕೇಳ್ಬೋದು. ಸೊ ಖೋಖೋ ಒಳಗಡೆ ಯಾವತ್ತೂ ಕೂಡ 12 ಜನ ಪ್ಲೇಯರ್ಸ್ ಇರ್ತಾರೆ, ರೈಟ್? 12 ಜನ ಪ್ಲೇಯರ್ಸ್ ಇರ್ತಾರೆ. ಆಲ್ದೋ ಓನ್ಲಿ 9 players ಫ್ರಮ್ ಈಚ್ ಟೀಮ್ ವಿಲ್ ಬಿ ಟೇಕ್ ಫೀಲ್ಡ್ ಇನ್ ದ ಡ್ಯೂರಿಂಗ್ ದ ಮ್ಯಾಚ್. ಅಂದರೆ ಟೋಟಲ್ ಆಗಿ 12 ಜನ ಒಂದು ಟೀಮ್ ಒಳಗೆ ಇರ್ತಾರೆ. 9 ಜನ ಏನು ಮಾಡ್ತಾರೆ? ಫೀಲ್ಡ್ ಒಳಗಡೆ ಆಡ್ತಿರ್ತಾರೆ. ಉಳಿದಿದ್ದು 3 ಜನ ಎಕ್ಸ್ಟ್ರಾ ಆಗಿರ್ತಾರೆ. ಯಾವಾಗ ಇಂಜುರಿ ಆಗುತ್ತೋ ಸೊ ದೇ ವಿಲ್ ರಿಪ್ಲೇಸ್ ದಮ್. ಸೊ ಅದಕ್ಕೋಸ್ಕರ 12 ಜನ ಮ್ಯಾಕ್ಸಿಮಮ್ ಕೆಪಾಸಿಟಿ, 9 ಜನ ಫೀಲ್ಡ್ ಒಳಗಡೆ ಆಡ್ತಾ ಇರ್ತಾರೆ. ಖೋಖೋ ಬಗ್ಗೆ ಸ್ಪೋರ್ಟ್ಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಬರುತ್ತೆ ನಿಮಗೆ 4ನೇ ಕ್ವಶನು, ಹೂ ವಿಲ್ ರಿಪ್ರೆಸೆಂಟ್ ಇಂಡಿಯಾ ಇನ್ ದ ಸ್ವೇರಿಂಗ್ ಸೆರೆಮನಿ ಆಫ್ ಡೊನಾಲ್ಡ್ ಟ್ರಂಪ್ ಆನ್ 20th January? ಸೊ ಅಮೆರಿಕದ ರಾಷ್ಟ್ರಪತಿಯಾಗಿ ಇವರು ಡೊನಾಲ್ಡ್ ಟ್ರಂಪ್ ಅವರು ಆಯ್ಕೆ ಆದರು. ನಿಮಗೆ ಜೋ ಬೈಡನ್ ಅವರು ಮುಂಚೆ ಇದ್ರು, ಇವಾಗ ಹೊಸ ಎಲೆಕ್ಷನ್ ಆಗ್ಬಿಟ್ಟು ಡೊನಾಲ್ಡ್ ಟ್ರಂಪ್ ಅವರು ಆಯ್ಕೆ ಆದರು. ಸೊ ಇವ್ರದ್ದು ಸ್ವೇರಿಂಗ್ ಸೆರೆಮನಿ ಅಂದರೆ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಏನಿರ್ತದೆ, ಅವಾಗ ಇಂಡಿಯಾದಿಂದ ಯಾರು ರೆಪ್ರೆಸೆಂಟ್ ಮಾಡ್ತಾರೆ ಇಂಡಿಯಾನ ಅಂತ ಇಲ್ಲಿ ಕ್ವಶನ್ ಬಂದಿದೆ. ಆಪ್ಷನ್ ಎ ನರೇಂದ್ರ ಮೋದಿ, ಆಪ್ಷನ್ ಬಿ ಪಿಯೂಷ್ ಗೋಯಲ್, ಆಪ್ಷನ್ ಸಿ ರಾಜನಾಥ್ ಸಿಂಗ್, ಆಪ್ಷನ್ ಡಿ ಡಾಕ್ಟರ್ ಎಸ್ ಜಯಶಂಕರ್. ಯಾರು ರಿಪ್ರೆಸೆಂಟ್ ಮಾಡ್ತಾರೆ ಇಂಡಿಯಾನ? ಸೊ ಆನ್ಸರ್ ವುಡ್ ಬಿ ಆಪ್ಷನ್ ಡಿ ಡಾಕ್ಟರ್ ಎಸ್ ಜಯಶಂಕರ್. ಸೊ ಡಾಕ್ಟರ್ ಎಸ್ ಜಯಶಂಕರ್ ಇವ್ರು ಏನಿದಾರಪ್ಪ, ಇವರು ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಆಗಿದ್ದಾರೆ. ಇವರು ಇಂಡಿಯಾನ ರೆಪ್ರೆಸೆಂಟ್ ಮಾಡ್ತಾರೆ. ಎಲ್ಲಿ? ಡೊನಾಲ್ಡ್ ಟ್ರಂಪ್ ಅವರು ಪ್ರಮಾಣ ವಚನ ಏನು ತಗೋತಾರೆ, ಸೊ ಸ್ವೇರಿಂಗ್ ಸೆರೆಮನಿ, ಅಲ್ಲಿ ಇಂಡಿಯನ್ ರಿಪ್ರೆಸೆಂಟ್ ಮಾಡೋರು ಡಾಕ್ಟರ್ ಎಸ್ ಜಯಶಂಕರ್ ಅವರು, ರೈಟ್? ಸೊ ಡೊನಾಲ್ಡ್ ಟ್ರಂಪ್ ಇವ್ರದ್ದು ಪೊಲಿಟಿಕಲ್ ಪಾರ್ಟಿ ಹೆಸರು ರಿಪಬ್ಲಿಕನ್ ಪಾರ್ಟಿ ಈಸ್ ದ ಪಾರ್ಟಿ ನೇಮ್ ಆಫ್, ಈಗ ಹೆಂಗೆ ನಮ್ಮಲ್ಲಿ BJP, ಕಾಂಗ್ರೆಸ್, JDS ಹೆಂಗಿದೆಯಲ್ಲ ಆ ರೀತಿ ಡೊನಾಲ್ಡ್ ಟ್ರಂಪ್ ಅವರು ರಿಪಬ್ಲಿಕ್ ಪಾರ್ಟಿಯಿಂದ ಆಯ್ಕೆ ಆಗಿದ್ದಾರೆ. ಹಿ ಬಿಕಮ್ ದಿ ಪ್ರೆಸಿಡೆಂಟ್ ಆಫ್ USA, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ. ಇವರ ಒಂದು ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ಡಾಕ್ಟರ್ ಎಸ್ ಜಯಶಂಕರ್ ಅವರು ಹಿ ವಿಲ್ ರಿಪ್ರೆಸೆಂಟ್ ಇಂಡಿಯಾ. ಸೊ ದ ವಿಸಿಟ್ ಈಸ್ ಎಕ್ಸ್ಪೆಕ್ಟೆಡ್ ಟು ಫರ್ದರ್ ಸ್ಟ್ರೆಂಥನ್ ದ ಡಿಪ್ಲೊಮ್ಯಾಟಿಕ್ ರಿಲೇಷನ್ ಬಿಟ್ವೀನ್ ದ 2 countries. ಅಂದರೆ ಡಿಪ್ಲೊಮ್ಯಾಟಿಕ್ ರಿಲೇಷನ್, 2 ಕಂಟ್ರೀಸ್ ಒಂದು ಉತ್ತಮ ಬಾಂಧವ್ಯ, ಅಂದರೆ ಡಿಪ್ಲೊಮ್ಯಾಟಿಕ್ ರಿಲೇಷನ್ ಏನು ಕರಿತೀವಿ ನಾವು, ಅದು ಇನ್ನೂ ಡೆವಲಪ್ಮೆಂಟ್ ಆಗುತ್ತೆ ಅನ್ನೋ ಒಂದು ಮೈಂಡ್ ಸೆಟ್ ಇದೆ. ದ ಸ್ವೇರಿಂಗ್ ಸೆರೆಮನಿ ವಿಲ್ ಬಿ ಬಿಗಿನ್ ಆನ್ 20th January 2015 at 12 noon. ಸೊ ಅಂದರೆ ಇಂಡಿಯಾದಲ್ಲಿ 10:30 ಆದಾಗ ಅಲ್ಲಿ 12 ಗಂಟೆ ಮಧ್ಯಾಹ್ನ ಆಗಿರುತ್ತೆ. ಇಂಡಿಯಾದಲ್ಲಿ 10:30 ರಾತ್ರಿ ಆದಾಗ ಅಲ್ಲಿ ಬೆಳಿಗ್ಗೆ ಮಧ್ಯಾಹ್ನ 12 ಗಂಟೆ ಆಗಿರುತ್ತೆ. ಸೊ ಜನವರಿ 20ಕ್ಕೆ ಒಂದು ಸ್ವೇರಿಂಗ್ ಸೆರೆಮನಿ ಆಗುತ್ತೆ, ನೆನ್ಪಿಟ್ಕೊಡ್ರಿ. ಸೊ 5ನೇ ಕ್ವಶನು, ವಿಚ್ ಹ್ಯಾಸ್ ಬಿಕಮ್ ದ ಮೋಸ್ಟ್ congested city in India according to Tom's traffic index released by January 2025. ಸೊ ನಿಮಗೆ ಈ ಒಂದು ಇಂಡೆಕ್ಸ್ ಬಗ್ಗೆ ಕ್ವಶನ್ಸ್ ಬರುತ್ತೆ. ನಾನು ನೆಕ್ಸ್ಟ್ ಬರುವಂಥ ಕ್ಲಾಸಲ್ಲಿ ಅಥವಾ ಬ್ಯಾಚ್ ಕೋರ್ಸಲ್ಲಿ ಹೇಳ್ತಾ ಇರ್ತೀವಿ ಇಂಡೆಕ್ಸಸ್ ಬಗ್ಗೆ. ಈಗ ವರ್ಲ್ಡ್ ಹಂಗರ್ ಇಂಡೆಕ್ಸ್, ವರ್ಲ್ಡ್ ಪುವರಿಟಿ ಇಂಡೆಕ್ಸ್, ವರ್ಲ್ಡ್ ಹ್ಯಾಪಿನೆಸ್ ಇಂಡೆಕ್ಸ್, ಈ ರೀತಿ ಕೆಲವೊಂದು ಇಂಡೆಕ್ಸ್ನ ಪಬ್ಲಿಷ್ ಮಾಡ್ತಿರ್ತಾರೆ. ಅದೇ ರೀತಿ ಒಂದು ಮೋಸ್ಟ್ ಕಂಜೆಸ್ಟೆಡ್ ಸಿಟಿ ಇನ್ ಇಂಡಿಯಾ ಅಂತ ಒಂದು
ಟಾಮ್ಸ್ ಟ್ರಾಫಿಕ್ ಇಂಡೆಕ್ಸ್ ಅನ್ನೋರು ರಿಲೀಸ್ ಮಾಡಿದ್ರೆ, ಒಂದು ಇಂಡೆಕ್ಸ್ ರಿಲೀಸ್ ಆಗಿದೆ. ಅದರ ಪ್ರಕಾರ ಯಾವುದು ಅತಿ ಕಂಜೆಸ್ಟೆಡ್ ಸಿಟಿ ಇಂಡಿಯಾದಲ್ಲಿ, ರೈಟ್? ಸೊ ಆಪ್ಷನ್ ಎ ನ್ಯೂ ಡೆಲ್ಲಿ, ಆಪ್ಷನ್ ಬಿ ಕೋಲ್ಕತ್ತಾ, ಆಪ್ಷನ್ ಸಿ ಬ್ಯಾಂಗಳೂರು, ಆಪ್ಷನ್ ಡಿ ಪುಣೆ. ಅತಿ ಕಂಜೆಸ್ಟೆಡ್ ಸಿಟಿ ಯಾವುದು, ರೈಟ್? ಅಕಾರ್ಡಿಂಗ್ ಟು ಟಾಮ್ಸ್ ಟ್ರಾಫಿಕ್ ಇಂಡೆಕ್ಸ್ ಪ್ರಕಾರ ದ ಆನ್ಸರ್ ವುಡ್ ಬಿ ಆಪ್ಷನ್ ಬಿ ಕೋಲ್ಕತ್ತಾ. ಕೋಲ್ಕತ್ತಾ ಇಸ್ ಮೋಸ್ಟ್ ಕಂಜೆಸ್ಟೆಡ್ ಸಿಟಿ ಇನ್ ಇಂಡಿಯಾ ಅಂತ ಹೇಳ್ತಾರೆ. ಸೊ ಕೋಲ್ಕತ್ತಾ ಹ್ಯಾಸ್ ಟೇಕನ್ ಓವರ್ ಬ್ಯಾಂಗ್ಳೂರ್, ಪುಣೆ ಅಂಡ್ ಮುಂಬೈ ಟು ಬಿಕಮ್ ಇಂಡಿಯಾಸ್ ಮೋಸ್ಟ್ ಟ್ರಾಫಿಕ್ ಕಂಜೆಸ್ಟೆಡ್ ಸಿಟಿ. ಬೇಸಿಕಲಿ ಟ್ರಾಫಿಕ್ ಸಿಕ್ಕಾಪಟ್ಟೆ ಇರುತ್ತೆ ಕೋಲ್ಕತ್ತಾದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಯಾವುದ್ಯಾವುದಪ್ಪ ಟಾಪ್ 5 ಯಾವಿದಾವೆ? ದ ಫಸ್ಟ್ ಇಸ್ ಕೋಲ್ಕತ್ತಾ. ಫಸ್ಟ್ ಬರೋದು ಕೋಲ್ಕತ್ತಾ, ಸೆಕೆಂಡ್ ಬರೋದು ಬ್ಯಾಂಗ್ಳೂರು ಬರುತ್ತೆ, ಥರ್ಡ್ ಬರೋದು ಪುಣೆ ಬರುತ್ತೆ, ಫೋರ್ತ್ ಬರೋದು ಹೈದರಾಬಾದ್ ಆ್ಯಂಡ್ ಫಿಫ್ತ್ ಬರೋದು ಚೆನ್ನೈ. ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್ಸ್. ನೀವು ಪ್ರತಿ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಇರುತ್ತೆ ಯಾವುದನ್ನು ಓದಬೇಕು ಯಾವುದನ್ನು ಓದಬಾರ್ದು ಅಂತ. ಅದ್ರ ಪ್ರಕಾರ ಯಾವುದನ್ನು ಓದಬೇಕು ದಟ್ ವಿ ಆರ್ ಟೆಲಿಂಗ್ ಯು ಆರ್, ಯಾವುದನ್ನು ಓದಬೇಕು ಹೇಳ್ತಾ ಇದ್ದೀವಿ. ಸೊ ಮೋಸ್ಟ್ ಕಂಜೆಸ್ಟೆಡ್ ಸಿಟಿ ಅಕಾರ್ಡಿಂಗ್ ಟು ಟಾಮ್ಸ್ ಟ್ರಾಫಿಕ್ ಇಂಡೆಕ್ಸ್ ಪ್ರಕಾರ ಯಾವುದು? ಕೋಲ್ಕತ್ತಾ. ಸೆಕೆಂಡ್ ಬರೋದು ಬ್ಯಾಂಗ್ಳೂರ್, ಥರ್ಡ್ ಬರೋದು ಪುಣೆ, ಫೋರ್ತ್ ಬರೋದು ಹೈದರಾಬಾದ್, ಫಿಫ್ತ್ ಬರೋದು ಚೆನ್ನೈ, ರೈಟ್? ಕ್ವೆಶ್ಚನ್ ನಂಬರ್ 6, ವೆನ್ ಈಸ್ ಇಂಡಿಯಾ ಎನರ್ಜಿ ವೀಕ್ 2025 ಶೆಡ್ಯೂಲ್ ಟು ಬಿ ಹೆಲ್ಡ್? ಎನರ್ಜಿ ವೀಕ್, ಇಂಡಿಯಾಸ್ ಎನರ್ಜಿ ವೀಕ್ 2025 ಅನ್ನೋ ಒಂದು ಇವೆಂಟ್ನ ನಡೆಸಬೇಕು ಅಂತ ಯೋಚನೆ ಮಾಡಿದರೆ ಅದು ಯಾವಾಗ ಶೆಡ್ಯೂಲ್ ಆಗಿದೆ? ಜನವರಿ 20 to 23, ಫೆಬ್ರವರಿ 11 to 14, ಮಾರ್ಚ್ 5 to 8, ಏಪ್ರಿಲ್ 15 to 18. ಇಂಡಿಯಾ ಎನರ್ಜಿ ವೀಕ್. ದ ಆನ್ಸರ್ ಈಸ್ ಆಪ್ಷನ್ ಬಿ, ಫೆಬ್ರವರಿ 11 to 14. ಫೆಬ್ರವರಿ 11ರಿಂದ 14ನೇ ತಾರೀಕುವರೆಗೂ ಇಂಡಿಯಾದಲ್ಲಿ ಇಂಡಿಯಾ ಎನರ್ಜಿ ವೀಕ್ ಅನ್ನೋ ಒಂದು ಕ್ಯಾಂಪೇನ್ ನಡೀತಾ ಇದೆ. ಸೊ ಇದು ಸ್ಟಾರ್ಟ್ ಆಗೋದು ಯಾವಾಗ? ಫೆಬ್ರವರಿ 11ರಿಂದ 14ನೇ ತಾರೀಕುವರೆಗೂ, ರೈಟ್? ಇದೆಲ್ಲಿ ನಡೆಯುತ್ತೆ? ನ್ಯೂ ಡೆಲ್ಲಿ ನಡೆಯುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ರಿ. ಕ್ವೆಶ್ಚನ್ ನಂಬರ್ 7, ಹೂ ಹ್ಯಾಸ್ ಬಿನ್ ಬಿಕಮ್ ದ ನ್ಯೂ ಸೆಕ್ರೆಟರಿ ಆಫ್ ಬೋರ್ಡ್ ಆಫ್ ಕಂಟ್ರೋಲ್ ಫಾರ್ ಇಂಡಿಯನ್ ಕ್ರಿಕೆಟ್ ಇನ್ ಇಂಡಿಯಾ, ದಟ್ ಇಸ್ BCCI. What is the full form? BCCI ಇದು ಬೋರ್ಡ್ ಆಫ್ ಕಂಟ್ರೋಲ್ ಫಾರ್ ಕ್ರಿಕೆಟ್ ಇನ್ ಇಂಡಿಯಾ. ಬೋರ್ಡ್ ಆಫ್ ಕಂಟ್ರೋಲ್ ಫಾರ್ ಕ್ರಿಕೆಟ್ ಇನ್ ಇಂಡಿಯಾ, BCCI. ಸೊ ಇದರ ಸೆಕ್ರೆಟರಿ ಆಗಿ ಹೊಸದಾಗಿ ನೇಮಕ ಆದರೂ ಯಾರವರು? ಸೊ ಆಪ್ಷನ್ ಎ ಶಮಿ ಸಿಲ್ವಾ, ಆಪ್ಷನ್ ಬಿ ದೇವ್ಜಿತ್ ಸೈಕಿಯಾ, ಆಪ್ಷನ್ ಸಿ ಪ್ರಭ್ಜಿತ್ ಸಿಂಗ್ ಭಾಟಿಯಾ, ಆಪ್ಷನ್ ಡಿ ಜೈಶಾ. ಯಾರು ಹೊಸ ನ್ಯೂ ಸೆಕ್ರೆಟರಿ ಆಗಿ ನೇಮಕ ಆದರೂ BCCIಗೆ? ದ ಆನ್ಸರ್ ಈಸ್ ಆಪ್ಷನ್ ಬಿ ಸೌಜಿತ್ ಸೈಕಿಯಾ. He has become the secretary of BCCI recently. On January 12th, 12ನೇ ತಾರೀಕು ಜನವರಿ 2025, BCCI has elected Devjit Saikia as a secretary and Prabjit Singh Bhatia as a treasurer unopposed. ಅಂದರೆ ಯಾರು ಅಪೋಸ್ ಮಾಡಲಿಲ್ಲ, ಅನ್ಅಪೋಸ್ಡ್ ಆಗಿ ಇವರಿಬ್ಬರು ನೇಮಕ ಆದರು. ಸೆಕ್ರೆಟರಿ ಆಗಿ ಪ್ರಭ್ಜಿತ್ ಸಿಂಗ್, ಸೆಕ್ರೆಟರಿ ಆಗಿ ದೇವ್ಜಿತ್ ಸಾಕಿಯಾ ಆ್ಯಂಡ್ ಪ್ರಭ್ಜಿತ್ ಸಿಂಗ್ ಭಾಟಿಯಾ ಅವರು ಟ್ರೆಷರರ್ ಆಗಿ ನೇಮಕ ಆದರು. ದೇವ್ಜಿತ್ ಸಾಕಿಯಾ ರಿಪ್ಲೇಸ್ಡ್ ಜೈಶಾ ಆ್ಯಂಡ್ ಪ್ರಭ್ಜಿತ್ ಸಿಂಗ್ ಭಾಟಿಯಾ ರಿಪ್ಲೇಸ್ಡ್ ಆಶೀಶ್ ಶೇರ್ಕರ್ ಅಂತ ಹೇಳ್ತಾರೆ, ರೈಟ್? ಸೊ ಮುಂಚೆ ಯಾರಾಗಿದ್ರು? ಸೆಕ್ರೆಟರಿ ಜೈಶಾ ಆಗಿದ್ರು, ರೈಟ್? ಇವಾಗ ಅವ್ರನ್ನ ರಿಪ್ಲೇಸ್ ಮಾಡಿಬಿಟ್ಟು ಯಾರು ಬಂದರು? ದೇವ್ಜಿತ್ ಸಾಕಿಯಾ. ಮುಂಚೆ ಟ್ರೆಷರರ್ ಯಾರಾಗಿದ್ರು? ಆಶೀಶ್ ಶೇಖರ್ ಅವರಾಗಿದ್ರು. ಇವಾಗ ಪ್ರಭ್ಜಿತ್ ಸಿಂಗ್ ಭಾಟಿಯಾದವರು ಅವ್ರನ್ನ ರಿಪ್ಲೇಸ್ ಮಾಡಿದ್ರು. ಸೊ BCCI ಬಗ್ಗೆ ನೋಡ್ಬೇಕಪ್ಪ ಅಂದರೆ ಇಟ್ ಈಸ್ ಅ ನ್ಯಾಷನಲ್ ಗವರ್ನಿಂಗ್ ಬಾಡಿ ಫಾರ್ ಕ್ರಿಕೆಟ್ ಇನ್ ಇಂಡಿಯಾ. ಇಟ್ ಈಸ್ ಅ ಪ್ರೈವೇಟ್ ಬಾಡಿ, ಬಟ್ ಇಂಡಿಯಾದಲ್ಲಿ ಕ್ರಿಕೆಟ್ ಟೀಮ್ ಹ್ಯಾಂಡಲ್ ಮಾಡೋದೆಲ್ಲ ಕೂಡ BCCI ಇರುತ್ತೆ. ಸೊ ಇದು ಫಾರ್ಮ್ ಆಗಿದ್ದು ಡಿಸೆಂಬರ್ 1928, 1928 ಒಳಗಡೆ ಇದು ಫಾರ್ಮ್ ಆಯಿತು. ಡಿಸೆಂಬರ್ ಒಳಗಡೆ ಹೆಡ್ ಕ್ವಾರ್ಟರ್ಸ್ ಬಂದ್ಬಿಟ್ಟು ಮುಂಬೈ, ಮಹಾರಾಷ್ಟ್ರ ಒಳಗಡೆ BCCI ಹೆಡ್ ಕ್ವಾರ್ಟರ್ಸ್ ಇದೆ, ನೆನ್ಪಿಟ್ಕೋಬೇಕಾಗುತ್ತೆ. 8ನೇ ಕ್ವಶನು, ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ಚೇರ್ಪರ್ಸನ್ ಆಫ್ ಅಥ್ಲೆಟಿಕ್ ಫೆಡರೇಷನ್ ಆಫ್ ಇಂಡಿಯಾ ಅಥ್ಲೆಟ್ಸ್ ಕಮಿಷನ್? ಸೊ ಯಾರು AFI ಅಂದರೆ ಅಥ್ಲೆಟಿಕ್ಸ್ ಫೆಡರೇಷನ್ ಆಫ್ ಇಂಡಿಯಾ ಅಂತಿದೆ, ರೈಟ್? ನೀವು ಕೇಳಿರ್ತೀರ ಹೆಸರು. ಸೊ ಯಾರಾದ್ರೂ ಚೇರ್ಪರ್ಸನ್ ಆದರು? ಅಥ್ಲೆಟಿಕ್ಸ್ ಫೆಡರೇಷನ್ ಆಫ್ ಇಂಡಿಯಾದ ಚೇರ್ಪರ್ಸನ್ ಯಾರಾದರು? ಆಪ್ಷನ್ ಎ ಅಂಜು ಬಾಬಿ ಜಾರ್ಜ್, ಆಪ್ಷನ್ ಬಿ ನೀರಜ್ ಚೋಪ್ರಾ, ಆಪ್ಷನ್ ಸಿ PT ಉಷಾ, ಆಪ್ಷನ್ ಡಿ ದೇವ್ಜಿತ್ ಸೇಕಿಯಾ, ರೈಟ್? ಯಾರಾದರೂ AFI ಅಥ್ಲೆಟಿಕ್ ಫೆಡರೇಷನ್ ಆಫ್ ಇಂಡಿಯಾ ಯಾರಿಗೆ ಗೊತ್ತು? ಆನ್ಸರ್ ಮಾಡಿರ್ಬೇಕು ಕಮೆಂಟ್ ಸೆಕ್ಷನ್ ಒಳಗಡೆ. ಆಪ್ಷನ್ ಎ ಅಂಜು ಬಾಬಿ ಜಾರ್ಜ್ ಇವರೇನಾದರೂ ಸೆಕ್ರೆಟರಿ, ಯಾವುದು ಚೇರ್ಮನ್ ಆದರು ಎದ್ರದ್ದು AFI ಇದು, ನೆನ್ಪಿಟ್ಕೊಡ್ರಿ. ಸೊ ಅಂಜು ಬಾಬಿ ಜಾರ್ಜ್ ಆ ಲೆಜೆಂಡರಿ ಲಾಂಗ್ ಜಂಪರ್ ಆ್ಯಂಡ್ 2023 ವರ್ಲ್ಡ್ ಚಾಂಪಿಯನ್ಶಿಪ್ ಬ್ರೋನ್ಸ್ ಮೆಡಲಿಸ್ಟ್. ಸೊ 2003 ಒಳಗಡೆ ವರ್ಲ್ಡ್ ಚಾಂಪಿಯನ್ಶಿಪ್ ನಡೆದಲ್ಲಿ ಬ್ರೋನ್ಸ್ ಮೆಡಲ್ನ ಗೆದ್ದಿದ್ರು ಅಂಜು ಬಾಬಿ ಜಾರ್ಜ್. ಸೊ ಇವರು ಲಾಂಗ್ ಜಂಪ್ದು ಲೈಕ್ ಕ್ರೀಡಾಪಟು ಇವರು. ಸೊ ಶಿ ಹ್ಯಾಸ್ ಬೀನ್ ಅಪಾಯಿಂಟೆಡ್ ಆಸ್ ಅ ಚೇರ್ಪರ್ಸನ್ ಆಫ್ ಅಥ್ಲೆಟಿಕ್ಸ್ ಫೆಡರೇಷನ್ ಆಫ್ ಇಂಡಿಯಾ ಅಥ್ಲೆಟ್ಸ್ ಕಮಿಷನ್. ಇದರದೊಂದು ಚೇರ್ಪರ್ಸನ್ ಆದರು. ದ ಕಮಿಷನ್ ಇನ್ಕ್ಲೂಡ್ಸ್ ಪ್ರಾಮಿನೆಂಟ್ ರಿಟೈರ್ಡ್ ಅಥ್ಲೆಟ್ಸ್ ವಿತ್ ನೀರಜ್ ಚೋಪ್ರಾ ಇದ್ದಾರೆ, 2 ಟೈಮ್ ಒಲಿಂಪಿಕ್ ಮೆಡಲಿಸ್ಟ್ ಆಸ್ ಅ ಮೆಂಬರ್. ನೀರಜ್ ಚೋಪ್ರಾ ಅವರು ಕೂಡ ಈ ಒಂದು AFI ಮೆಂಬರ್ ಇದ್ದಾರೆ. ಈಗ ಚೇರ್ಮನ್ ಆಗಿ ಅಂಜು ಬಾಬಿ ಜಾರ್ಜ್ ಅವರು ನೇಮಕ ಆದರು. ವೆರಿ ವೆರಿ ಇಂಪಾರ್ಟೆಂಟ್. ಕ್ವಶನ್ ನಂಬರ್ 9, ಇನ್ ವಿಚ್ ಇಂಡಿಯನ್ ಸ್ಟೇಟ್ ಈಸ್ ಮಕರ ಸಂಕ್ರಾಂತಿ ಸೆಲೆಬ್ರೇಟೆಡ್ ಆಸ್ ಪೊಂಗಲ್? ನಮ್ಮ ಕರ್ನಾಟಕದಲ್ಲಿ ಮಕರ ಸಂಕ್ರಾಂತಿ ಸೆಲೆಬ್ರೇಟ್ ಮಾಡ್ತೀವಿ, ಬಟ್ ಅದೇ ಮಕರ ಸಂಕ್ರಾಂತಿಯನ್ನು ಪೊಂಗಲ್ ಅಂತ ಯಾವ ಸ್ಟೇಟ್ ಒಳಗೆ ಸೆಲೆಬ್ರೇಟ್ ಮಾಡ್ತಾರೆ? ನಿಮಗೆ ಸಿಲೆಬಸ್ ಒಳಗಡೆ ಕಲ್ಚರಲ್ ಇವೆಂಟ್ಸ್ ಅಂತ ಇದೆ, ಕಲ್ಚರಲ್ ಇವೆಂಟ್ಸ್ ಮತ್ತು ಸೋಷಿಯಲ್ ಇವೆಂಟ್ಸ್ ಅಂತ ಬರುತ್ತೆ.
ರೈಟ್. ಸೊ ಕಲ್ಚರಲ್ ಇವೆಂಟ್ಸ್ ಅಂತ ಬಂದರೆ ನಮಗೆ ವೇರಿಯಸ್ ಡ್ಯಾನ್ಸ್ ಫಾರ್ಮ್ಸ್ ಬಗ್ಗೆ ಬರುತ್ತೆ. ಸೋಷಿಯಲ್ ಇವೆಂಟ್ಸ್ ಅಂತ ಬಂದಾಗ ಫೆಸ್ಟಿವಲ್ಸ್ ಆಫ್ ಇಂಡಿಯಾ ಅಂತ ಬರುತ್ತೆ. ಸೊ ಫೆಸ್ಟಿವಲ್ ಒಳಗಡೆ ಸ್ಟೇಟ್ ಸ್ಪೆಸಿಫಿಕ್ ಫೆಸ್ಟಿವಲ್ ಅಂತ ಇದೆ, ಕೆಲವೊಂದು ರಿಲಿಜಿಯಸ್ ಫೆಸ್ಟಿವಲ್ಸ್ ಅಂತ ಇದ್ದಾವೆ. ರೈಟ್. ಸೊ ಸ್ಟೇಟ್ ಸ್ಪೆಸಿಫಿಕ್ ಅಂತ ಬಂದಾಗ ಒಂದೇ ಹಬ್ಬವನ್ನು ಬೇರೆ ಬೇರೆ ಹೆಸರಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ. ರೈಟ್. ಸೊ ಈ ರೀತಿ ಪೊಂಗಲ್ ಆಗಿರಲಿ, ಲೋಹರಿ ಆಗಿರಲಿ, ಬೇರೆ ಬೇರೆ ಥರ ದುರ್ಗಾ ಪೂಜಾ, ಈ ರೀತಿ ಬೇರೆ ಬೇರೆ ಫೆಸ್ಟಿವಲ್ ಆಗಿ ಸೆಲೆಬ್ರೇಟ್ ಮಾಡ್ತಾರೆ. ಅದೇ ರೀತಿ ಮಕರ ಸಂಕ್ರಾಂತಿ ಅಂತ ಕರ್ನಾಟಕದಲ್ಲಿ ಸೆಲೆಬ್ರೇಟ್ ಮಾಡ್ತೀವಿ, ಅದನ್ನ ಪೊಂಗಲ್ ಅಂತ ಯಾವ ಸ್ಟೇಟಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ. ಆಪ್ಷನ್ ಎ ಗುಜರಾತ್, ಆಪ್ಷನ್ ಬಿ ಮಹಾರಾಷ್ಟ್ರ, ಆಪ್ಷನ್ ಸಿ ತಮಿಳುನಾಡು, ಆಪ್ಷನ್ ಡಿ ಪಂಜಾಬ್. ಯಾವ ಸ್ಟೇಟ್ ಆಫ್ ಪೊಂಗಲ್? ದ ಆನ್ಸರ್ ಈಸ್ ಆಪ್ಷನ್ ಸಿ ತಮಿಳುನಾಡು. ಸೊ ಮಕರ ಸಂಕ್ರಾಂತಿ ಈಸ್ known by various names like Pongal in Tamil Nadu, Uttarayan in Gujarat and Lohri in Punjab. ಸೊ ಮಕರ ಸಂಕ್ರಾಂತಿ ನಾವು ಸೆಲೆಬ್ರೇಟ್ ಮಾಡ್ತೀವಿ, ಅದನ್ನ ಪೊಂಗಲ್ ಅಂತ ತಮಿಳುನಾಡಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ, ಉತ್ತರಾಯಣ ಅಂತ ಗುಜರಾತಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ, ಅದೇ ರೀತಿ ಲೋಹರಿ ಅಂತ ಪಂಜಾಬಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ. ಬೇರೆ ಬೇರೆ ಹೆಸರು, ಒಂದೇ ಹಬ್ಬ ಬಟ್ ಬೇರೆ ಬೇರೆ ಹೆಸರಿಂದ ಕರೀತಾರೆ. ಸೊ ಆ ರೀತಿ ಅದು ತಮಿಳುನಾಡು ಒಳಗಡೆ ಪೊಂಗಲ್ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ವೆರಿ ಇಂಪಾರ್ಟೆಂಟ್, ರೈಟ್. ಸೊ ಲಾಸ್ಟ್ ಕ್ವೆಶನ್ ಫಾರ್ ದ ಡೇ, ದಟ್ ಇಸ್ 10th ಕ್ವೆಶನ್. ವಿಚ್ ಸ್ಟೇಟ್ Kappad Beach and Chal Beach have received the prestigious Blue Flag certification from Denmark's Foundation for Environmental Educational? ನೆನ್ಪಿಟ್ಕೊಡ್ರಿ, ವೆರಿ ವೆರಿ ಇಂಪಾರ್ಟೆಂಟ್, ರೈಟ್. ಏನು ಹೇಳ್ತಿದ್ದಾರೆ ಇಲ್ಲಿ? ಇಂಡಿಯಾದು ಕಪ್ಪದ್ ಬೀಚ್ ಮತ್ತು ಚಲ್ ಬೀಚ್ ಇವೆರಡೂ ಕೂಡ ಪ್ರೆಸ್ಟಿಜಿಯಸ್ ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ಸ್ ತೊಗೊಂಡ್ರು. ಯಾರಿಂದ? ಡೆನ್ಮಾರ್ಕ್ಸ್ ಫೌಂಡೇಶನ್ ಫಾರ್ ಎನ್ವಿರಾನ್ಮೆಂಟಲ್ ಎಜುಕೇಷನ್, FEE ಅಂತ ಕರಿತೀವಿ, ರೈಟ್. ಸೊ ಈ ಒಂದು ಸರ್ಟಿಫಿಕೇಶನ್ ಈ ಎರಡು ಬೀಚಿಗೆ ಬಂದು, ಈ ಎರಡು ಬೀಚು ಯಾವ ಸ್ಟೇಟಲ್ಲಿದೆ? ಕಪ್ಪಡ್ ಬೀಚ್ ಮತ್ತು ಚಲ್ ಬೀಚ್. ಆಪ್ಷನ್ ಎ ಒಡಿಶಾ, ಆಪ್ಷನ್ ಬಿ ಕೇರಳ, ಆಪ್ಷನ್ ಸಿ ಸಿಕ್ಕಿಂ, ಆಪ್ಷನ್ ಡಿ ಪಂಜಾಬ್. ಯಾವ ಸ್ಟೇಟ್ ಒಳಗಡೆ? ದ ಆನ್ಸರ್ ಈಸ್ ಆಪ್ಷನ್ ಬಿ ಕೇರಳ. ಸ್ಪೆಷಲಿ ಸೌತ್ ಇಂಡಿಯಾ ಕೇರಳ ಒಳಗಡೆ ಇದೆ. ಸೊ ಕ್ವಶನ್ಸ್ ಬರೋದು ಚಾನ್ಸಸ್ ಇರುತ್ತೆ. ಸೊ ಕೇರಳಾಸ್ ಕಪ್ಪದ್ ಬೀಚ್ in Kazikode and Chal Beach in Kannur have received the prestigious Blue Flag certification from Denmark's Foundation for Environmental Education, FEE. ಇವರಿಂದ ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ ತೊಗೊಂಡ್ರು. ದ ರೆಕಗ್ನಿಷನ್ ಹೈಲೈಟ್ಸ್ ದೇರ್ ಹೈ ಸ್ಟ್ಯಾಂಡರ್ಡ್ಸ್ ಇನ್ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್, ಸೇಫ್ಟಿ ಆ್ಯಂಡ್ ಸಸ್ಟೈನಬಿಲಿಟಿ. ಅಂದರೆ ಈ ಒಂದು ಬೀಚಲ್ಲಿ ಜಾಸ್ತಿ ಪೊಲ್ಯೂಷನ್ ಇಲ್ಲ. ಅಲ್ಲಿ ಯಾರು ವಿಸಿಟ್ ಮಾಡ್ತಾರೆ ದೇ ಆರ್ ಆಲ್ಸೋ ವೆರಿ ಕನ್ಸರ್ನ್ ಅಬೌಟ್ ದಿಸ್ ಬೀಚ್. ಆ್ಯಂಡ್ ಆ ಬೀಚ್ನ ಯಾರು ಮೇಂಟೈನ್ ಮಾಡ್ತಾರೆ ಕೇರಳದವರು, ದೇ ಆರ್ ಆಲ್ಸೋ ವೆರಿ ಕನ್ಸರ್ನ್ ಅಬೌಟ್ ದ ಎನ್ವಿರಾನ್ಮೆಂಟಲ್ ಥಿಂಗ್ಸ್. ಸೊ ಅದಕ್ಕೋಸ್ಕರ ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ಸ್ನ ಡೆನ್ಮಾರ್ಕ್ ಫೌಂಡೇಶನ್ದವರು ಇವರಿಗೆ ಕೊಟ್ಟರು. ಯಾವುದಕ್ಕೆ? ಕಪ್ಪದ್ ಬೀಚ್ ಮತ್ತು ಚಲ್ ಬೀಚ್. ಕಪ್ಪದ್ ಬೀಚ್ ಇರೋದು ಕೋಝಿಕೋಡೆ, ಚಲ್ ಬೀಚ್ ಇರೋದು ಕಣ್ಣೂರು ಒಳಗಡೆ. ಇಂಡಿಯಾ ಹ್ಯಾಸ್ 13 ಬ್ಲೂ ಫ್ಲಾಗ್ ಬೀಚಸ್ ಇನ್ಕ್ಲೂಡಿಂಗ್ ಕಪ್ಪದ್, ಚಲ್, ಡೆಮಾನ್ಸ್ಟ್ರೇಷನ್ ಇಟ್ಸ್ ಕಮಿಟ್ಮೆಂಟ್ ಟು ಸಸ್ಟೈನಬಲ್ ಟೂರಿಸಮ್. ಇಂಡಿಯಾದಲ್ಲಿ ಎಕ್ಸಾಮ್ ಆಗ್ಬೋದು, ಎಷ್ಟು ಬೀಚ್ಗಳು, ಇಂಡಿಯಾದಲ್ಲಿ ಎಷ್ಟು ಬೀಚ್ಗಳು ಬ್ಲೂ ಫ್ಲಾಗ್ನ ಹೊಂದಿದೆ? ಎಷ್ಟು ಬೀಚ್ಗಳು? 13 ಬೀಚ್. 13. ಸೊ ಇದಕ್ಕಿಂತ ಮುಂಚೆ 11 ಬೀಚ್ಗಳಿದ್ವು, ಇವಾಗ 13 ಬೀಚ್ಗಳಾಗಿದ್ದಾವೆ. 13 ಬೀಚಸ್ ಆರ್ ಹ್ಯಾವಿಂಗ್ ಬ್ಲೂ ಫ್ಲಾಗ್ ಬೀಚಸ್ ಅಥವಾ ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ಸ್ ತೊಗೊಂಡಿದ್ದಾವೆ FEE ಇಂದ, ಡೆನ್ಮಾರ್ಕ್ಸ್ ಫೌಂಡೇಶನ್ ಫಾರ್ ಎನ್ವಿರಾನ್ಮೆಂಟಲ್ ಎಜುಕೇಷನ್ ಇಂದ. Is it fine everyone? I hope everybody got this point. So 10 questions are very very important in terms of 15th January. ಸೊ ಇದೇ ರೀತಿ ಪ್ರತಿದಿನ ನಿಮಗೆ ರಾತ್ರಿ 8 ಗಂಟೆಗೆ 10 minutes we will try to cover it in 10 minutes, but max to max 10 minutes ಅಂತ ಅನ್ಕೊಂಡಿದ್ದೀವಿ. ಸೊ ಇದೇ ರೀತಿ ಕರೆಂಟ್ ಅಫೇರ್ಸ್ ಅಪ್ಡೇಟ್ಸ್ನ ಕೊಡ್ತಾ ಹೋಗ್ತಿರ್ತೀವಿ. ಸೊ ಇದು ಎಲ್ಲ ನೋಟ್ಸ್ ಕೂಡ ಅಪ್ಲಿಕೇಶನಲ್ಲಿ ಅಪ್ಲೋಡ್ ಆಗಿರುತ್ತೆ. ಸೊ ಯಾರ್ಯಾರು ಆಲ್ರೆಡಿ ಬ್ಯಾಚ್ ಕೋರ್ಸ್ನ ಪರ್ಚೇಸ್ ಮಾಡಿದವ್ರಿಗೆಲ್ಲ ಸಿಗುತ್ತೆ. ಸೊ ಯಾರಿಗೆ ನೋಟ್ಸ್ ಬೇಕು, ಅದೇ ಇದೇ ರೀತಿ ಎಲ್ಲ ಕರೆಂಟ್ ಅಫೇರ್ಸ್, ಕಂಪ್ಲೀಟ್ ಕರೆಂಟ್ ಅಫೇರ್ಸ್ನ, ಅದು ಟಾಪಿಕ್ ವೈಸ್ ಆಗಿರಲಿ, ಸ್ಟೇಟ್ ವೈಸ್ ಆಗಿರಲಿ, ಅಥವಾ ನಿಮಗೆ ಸ್ಟ್ಯಾಟಿಕ್ ರಿಲೇಟೆಡ್ ಕರೆಂಟ್ ಅಫೇರ್ಸ್ ಆಗಿರಲಿ, ಮಂತ್ಲಿ ಮ್ಯಾಗ್ಝಿನ್ಸ್ ಆಗಿರಲಿ, ವೀಕ್ಲಿ ಮ್ಯಾಗ್ಝಿನ್ಸ್ ಆಗಿರಲಿ, ಅದೇ ರೀತಿ ಎಲ್ಲ ಸಬ್ಜೆಕ್ಟ್, ಕ್ವಾಂಟ್ ರೀಸನಿಂಗ್, ಮ್ಯಾಥಮೆಟಿಕ್ಸ್, GK, ಕಂಪ್ಯೂಟರ್, ಇಂಗ್ಲೀಷ್, ಎಲ್ಲ ಸಬ್ಜೆಕ್ಟ್ ಕೂಡ ಇಫ್ ಯು ವಾಂಟ್ ಅ ಫುಲ್ ಸಿಲೆಬಸ್ ವಿತ್ ಅ ಟಾಪ್ ಎಜುಕೇಟರ್ಸ್, we are having a top educators and we are the number 1 institute. So last year top 5 MBA, top 5 MCA is from our Dhruvika Academy. So ಇದೇ ರೀತಿ ಎಲ್ಲ ಕ್ಲಾಸಸ್ ಕೂಡ ಪ್ರತಿದಿನ ನಮಗೆ ಲೈವ್ ಕ್ಲಾಸ್ ಇರುತ್ತೆ. ಸಂಜೆ 4:30 ಇಂದ 8:30ವರೆಗೂ. ನೆಕ್ಸ್ಟ್ ಬೆಳಗ್ಗೆ 6:30 ಇಂದ 7:30ವರೆಗೂ ಇಂಗ್ಲೀಷ್ ಕ್ಲಾಸ್ ಇರುತ್ತೆ, ರೆಕಾರ್ಡೆಡ್ ಕ್ಲಾಸ್ ಇರುತ್ತೆ, ಡೌಟ್ ಕ್ಲಿಯರಿಂಗ್ ಸೆಷನ್, ಮಾಕ್ ಟೆಸ್ಟ್, ಕಂಪ್ಲೀಟ್ ಸಿಲೆಬಸ್ ಅಂಡ್ ಸ್ಟಡಿ ಮೆಟೀರಿಯಲ್, ಎವ್ರಿಥಿಂಗ್ ಯು ವಿಲ್ ಗೆಟ್ ಇನ್ ವೆರಿ ವೆರಿ ರೀಸನೇಬಲ್ ಪ್ರೈಸ್. ಅದಕ್ಕೋಸ್ಕರ ಏನು ಮಾಡಬೇಕು? ನಂಬರ್ ಇದ್ದರೆ ತೊಗೊಳ್ರಿ, 6361949484. ಈ ನಂಬರ್ಗೆ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು, ಅಥವಾ ಧ್ರುವಿಕಾ ಅಕಾಡೆಮಿ ಅಪ್ಲಿಕೇಶನ್ ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೊಂಡ್ರೆ ವಿ ಆರ್ ಗೋಯಿಂಗ್ ಟು ಕಾಂಟ್ಯಾಕ್ಟ್ ಯು ಆ್ಯಂಡ್ ಡೆಫಿನೆಟ್ಲಿ ಯು ಕ್ಯಾನ್ ಜಾಯಿನ್ ದ ಬ್ಯಾಚ್ ಕೋರ್ಸ್. ಆ್ಯಂಡ್ ಟಾಪ್ 100 ಒಳಗಡೆ there are 100% chance that you will come in top 100 ranking, and we are there to ensure that you will get the top ranking in PGCET MBA MCA 2025, right? So next class ಅಲ್ಲಿ, ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ಕ್ಲಾಸ್ ಅಲ್ಲಿ ಮತ್ತೆ ಮೀಟ್ ಆಗುವ. ಇದೇ ರೀತಿ ರಾತ್ರಿ 8 ಗಂಟೆಗೆ ಸ್ಟೇ ಟ್ಯೂನ್ಡ್. 8 ಗಂಟೆಗೆ ಎಕ್ಸಾಕ್ಟ್ ಆಗಿ ನಿಮಗೆ ಅಪ್ಲೋಡ್ ಆಗಿರುತ್ತೆ. ಪ್ಲೀಸ್ ವಾಚ್ ದಟ್ ಅಂಡ್ ಎನ್ಹಾನ್ಸ್ ಯುವರ್ ನಾಲೆಜ್, ರೈಟ್? ಸೊ ಥ್ಯಾಂಕ್ ಯು ಸೊ ಮಚ್. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮೀಟ್ ಆಗುವ. ಟಿಲ್ ದೆನ್, ಗಾಡ್ ಬ್ಲೆಸ್ ಯು ಅಂಡ್ ಗುಡ್ ನೈಟ್.